ನಾವು ಡಿ ಬಾಸ್ ಅಭಿಮಾನಿಗಳು. ನಾವು ಈ ಗಾಡಿ ಅವರಿಂದ ನಾವು ಉತ್ಪತ್ತಿ ಮಾಡಿ ಕಮ್ಮಿ ಬೆಲೆಗೆ ಕೊಡ್ತಾ ಇದ್ದೀನಿ. ಹಬ್ಬದ ಪ್ರಯುಕ್ತ ನಾನು ಕೊಡ್ತಾ ಇರೋದು. ಇದು 2016 ಮಾಡಲು BS3 1,35,000 ರೂಪಾಯಿಗೆ ಗಾಡಿ ಕೊಡ್ತಾ ಇದ್ದೀನಿ. ಇದು 1,35,000 ರೂಪಾಯಿ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್. ಬರೀ 95,000 ರೂಪಾಯಿ ಫೈನಲ್ ಆಗಿ ಕೊಡ್ತೀನಿ ಸರ್. ಇದು ಎಷ್ಟು? 95,000 ರೂಪಾಯಿ ಕೊಡ್ತೀನಿ. 95,000 ರೂಪಾಯಿ. ಬರೀ 95,000. 2010 ಮಾಡಲು 2010 ಮಾಡಲು 2010 ಬರೀ 95,000 ರೂಪಾಯಿಗೆ ನಿಮ್ಗೆ ಆಪೆ 3 ವೀಲರ್ ಗೂಡ್ಸ್ ವೆಹಿಕಲ್ ಸಿಗ್ತಾ ಇದೆ. ಯಾಕಂದ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ ಆಗಿ ಹಾಕ್ಕೊಡ್ತೀವಿ ಪ್ರತಿಯೊಂದು ಗಾಡಿಗೂ. ಯಾವ ಗಾಡಿ ಕಸ್ಟಮರ್ ತಗೋತಾರೆ ಆ ಗಾಡಿಗೂ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಕೊಡ್ತೀವಿ. ಪ್ಲಸ್ ಲೋಕಲ್ ಇದ್ರೆ ಟ್ರಾನ್ಸ್ಫರ್ ಫ್ರೀ ಆಗಿ ಮಾಡಿಸ್ಕೊಡ್ತೀವಿ. ಓಕೆ, ನೀವು ಹೇಳೋದು ತುಂಬಾ ಪಾಪ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗೊಟ್ಟು ಯೂಟ್ಯೂಬ್ ಚಾನಲ್. ಎಲ್ರಿಗೂ ಮುಂಚಿತವಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ, ನಾವು ಇವತ್ತು ಮೈಸೂರಿನ ಲಕ್ಕಿ ಸ್ಟಾರ್ ಆಟೋ ಶೋರೂಮ್ಗೆ ಬಂದಿದ್ದೀವಿ. ನಾವು ಬಂದಿರೋದು ಇವತ್ತು 2ನೇ ಬಾರಿ ಈ ಶೋರೂಮ್ಗೆ. ಹಬ್ಬಕ್ಕೆ ಒಂದು ಸ್ವಂತ ದುಡಿಮೆ, ಹಬ್ಬ ಆದ್ಮೇಲೆ ಒಂದು ಆಟೋ ತಗೊಂಡು ಸ್ವಂತ ದುಡಿಮೆ ಮಾಡುವಂತ ಅಂದವ್ರಿಗೆ ಇಲ್ಲಿ ಮಾತ್ರ ಒಂದು ಸಸ್ತಾ ಬೆಲೆಯಲ್ಲೇ ಸಿಗ್ಬೋದು ಅಂತ ಹೇಳ್ಬೋದು. ಹಾಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೇಮ್ ಟು ಯು ಸರ್. ಇವತ್ತು ನಿಮ್ ಶೋರೂಮ್ಗೆ 2ನೇ ಬಾರಿ ಬಂದಿದ್ದೀವಿ. ಓಕೆ, ನಮ್ಮ ಕಸ್ಟಮರ್ಗೆ ಹಬ್ಬಕ್ಕೆ ಏನ್ ಆಫರ್ ಕೊಡಕ್ಕೆ ತಿಳಿಸ್ತೀರಾ ಸರ್? ಸರ್, ಇದು ಹೊಸ ವರ್ಷಕ್ಕೆ ನಾವು ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ ಆಗಿ ಹಾಕ್ಕೊಡ್ತೀವಿ. ಪ್ರತಿಯೊಂದು ಗಾಡಿಗೂ ಯಾವ ಗಾಡಿ ಕಸ್ಟಮರ್ ತಗೋತಾರೆ ಆ ಗಾಡಿಗೂ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಕೊಡ್ತೀವಿ. ಪ್ಲಸ್ ಲೋಕಲ್ ಇದ್ರೆ ಟ್ರಾನ್ಸ್ಫರ್ ಫ್ರೀ ಆಗಿ ಮಾಡಿಸ್ಕೊಡ್ತೀವಿ. ಓಕೆ, ನೀವು ಹೇಳೋದು ತುಂಬಾ ಪಾಪ ಅನುಕೂಲ ಆಗುತ್ತೆ ದುಡಿಮೆ ಮಾಡೋರಿಗೆ. ಈ ವಿಷಯ ತಿಳ್ಕೊಂಡ್ರೆ ಒಂದು ಡೀಸೆಲ್ದಾಗ್ಲಿ ಮತ್ತೆ ಟ್ರಾನ್ಸ್ಫರ್ ಚಾರ್ಜ್ ಆಗಲಿ ಅವ್ರಿಗೆ ಸ್ವಲ್ಪ ಸೇವ್ ಆಗುತ್ತೆ ದುಡಿಮೆ ಮಾಡೋರಿಗೆ. ಕರೆಕ್ಟ್. ನಿಮ್ ಶೋರೂಮ್ ಅಲ್ಲಿ ತಗೊಂಡೋಗೋರು ಒಂದು ಒಳ್ಳೆ ದುಡಿಮೆ ಮಾಡ್ಲಿ ಅಂತ. ಇವಾಗ ನಿಮ್ಮಲ್ಲಿ ಎಷ್ಟು ಗಾಡಿ ಇದಾವೆ ಸರ್ ಇವತ್ತು? ಸರ್, ನಂತವ ಐತೆ ಒಂದು 20 ಗಾಡಿ. 20 ಗಾಡಿ ಇದೆಯಾ? ನಿಲ್ಸಕ್ ಜಾಗ ಇಲ್ಲ ಅಷ್ಟೊಂದು. ಇಲ್ಲೊಂದು 10 ಗಾಡಿ ಐತೆ. ಓಕೆ ಸರ್. ಹಾಗಾದ್ರೆ ಯಾಕೆ ತಡ ಮಾಡ್ತಾ ಇದ್ದೀರಾ? ಪ್ರತಿಯೊಂದು ಗಾಡಿ ಪ್ರೈಸ್ ತಿಳ್ಸ್ಕೊಡಿ ಬನ್ನಿ. ನಮ್ಮ ವ್ಯೂವರ್ಸ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಸ್ಕೊಡಿ ಬನ್ನಿ. ಹೇಳ್ಕೊಡ್ತೀನಿ. ಕಸ್ಟಮರ್ನ ಒಂದ್ಸತಿ ವಿಸಿಟ್ ಮಾಡಿ ಆಫೀಸ್ಗೆ ಬಂದು. 100% ಶೋರು. ರಿಟರ್ನ್ ಅಂತೂ ಹೋಗಲ್ಲ. ನೀವು ಲಕ್ಕಿ ಸ್ಟಾರ್ಗೆ ಬಂದಿರೋರು 100% ಶೋರ್ ತಗೊಂಡೇ ಹೋಯ್ತೀರಾ. ಪ್ರೈಸು ನಿಗೋಷಿಯಬಲ್ ಆಗಿ ಕೊಡ್ತೀನಿ. ಪ್ರತಿ ಡಾಕ್ಯುಮೆಂಟು ಫ್ರೆಶ್ ಆಗಿರುತ್ತೆ. ಬ್ಯಾಟ್ರಿ ವ್ಯಾರಂಟಿ 1 ವರ್ಷ ಬರುತ್ತೆ. ಟೈರ್ ಚೆನ್ನಾಗಿಲ್ಲ ಅಂದರೆ ಟೈರ್ಗಳು ಹಾಕ್ಸ್ಕೊಡ್ತೀವಿ. ಗಾಡಿಗಳು ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ವಿಸಿಟ್ ಮಾಡಿ ಕಸ್ಟಮರ್. ಮೊದಲನೇ ಗಾಡಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. K10. ಎಲ್ಲಿ ಸರ್ ಇದು ರಿಜಿಸ್ಟ್ರೇಷನ್? ಸರ್, ಇದು ಚಾಮರಾಜನಗರ ರಿಜಿಸ್ಟ್ರೇಷನ್. ಇದು ಮೈಸೂರು ಚಾಮರಾಜನಗರ ರಿಜಿಸ್ಟ್ರೇಷನ್. 3 ವೀಲರ್ ಗೂಡ್ಸ್ ವೆಹಿಕಲ್ ಇದು. ಯಾಕಂದ್ರೆ ಸಿಟಿಲಿ ಓಡಾಡೋರಿಗೆ ಸಿಂಪಲ್ ಆಗಿ ದುಡಿಮೆ ಮಾಡ್ಕೊಳ್ಳೋರಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಯಾವ ಮಾಡಲ್ ಸರ್ ಇದು? ಸರ್, ಇದು 2010 ಮಾಡಲ್. ಇದು 2010. 3 ಹೊಸ ಟೈರ್ಗಳೈತೆ. ಹೊಸ ಬ್ಯಾಟ್ರಿ ಬರುತ್ತೆ. ನೋಡ್ತಾ ಇರ್ಬೋದು. ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಬರುತ್ತೆ. ಇದು ಗಾಡಿ ತುಂಬಾ ಚೆನ್ನಾಗಿರುತ್ತೆ. ಬರೀ 95,000 ರೂಪಾಯಿ ಫೈನಲ್ ಆಗಿ ಕೊಡ್ತೀನಿ ಸರ್. ಇದು ಎಷ್ಟು? 95,000 ರೂಪಾಯಿ ಕೊಡ್ತೀನಿ. ಬರೀ 95,000 ರೂಪಾಯಿ. ಬರೀ 95,000. 2010 ಮಾಡಲು. 2010 ಮಾಡಲು. 2010 ಬರೀ 95,000 ರೂಪಾಯಿಗೆ ನಿಮ್ಗೆ ಆಪೆ 3 ವೀಲರ್ ಗೂಡ್ಸ್ ವೆಹಿಕಲ್ ಸಿಗ್ತಾ ಇದೆ. ಯಾಕಂದ್ರೆ ಸಿಟಿಲಿ ಓಡಾಡೋರಿಗೆ, ಒಂದು ತರಕಾರಿ ವ್ಯಾಪಾರ ಮಾಡೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಗಾಡಿ ಕೂಡ ತೋರಿಸ್ಕೊಡ್ತೀವಿ. ನೋಡ್ತಾ ಇರ್ಬೋದು. 3 ಟೈರ್ ಬಂದು ನಿಮ್ಗೆ 3 ಟೈರು ನಿಮ್ಗೆ ಹೊಸ ಟೈರ್ ಇದೆ. ಸ್ಟೆಪ್ನಿ ಕೂಡ ಬರುತ್ತೆ ಇದರಲ್ಲಿ ನಿಮ್ಗೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ತುಂಬಾನೇ ಚೆನ್ನಾಗಿದೆ ಗಾಡಿ. ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವ್ರ ಶೋರೂಮ್ ಅಲ್ಲಿ. ನೆಕ್ಸ್ಟ್ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ನೆಕ್ಸ್ಟ್ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ನಾವು ಡಿ ಬಾಸ್ ಅಭಿಮಾನಿಗಳು. ನಾವು ಈ ಗಾಡಿ ಅವರಿಂದ ನಾವು ಉತ್ಪತ್ತಿ ಮಾಡಿ ಕಮ್ಮಿ ಬೆಲೆಗೆ ಕೊಡ್ತಾ ಇದ್ದೀನಿ. ಹಬ್ಬದ ಪ್ರಯುಕ್ತ ನಾನು ಕೊಡ್ತಾ ಇರೋದು. ಇದು 2016 ಮಾಡಲು BS3 1,35,000 ರೂಪಾಯಿಗೆ ಗಾಡಿ ಕೊಡ್ತಾ ಇದ್ದೀನಿ. ಇದು 1,35,000 ರೂಪಾಯಿ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್. ಯಾವ ಮಾಡೆಲ್ ಅಂತ ಹೇಳಿದ್ರಿ? 2016 BS3. ಲೋನ್ ಆಗುತ್ತಾ ಇದು? ಲೋನ್ ಮಾಡ್ಕೊಡ್ತೀನಿ. ಎಷ್ಟಾಗುತ್ತೆ ಈ ಗಾಡಿ ಮೇಲೆ? ಒಂದು 75,000 ಮಾಡ್ಕೊಡ್ತೀನಿ. 75,000 ಲೋನೇ ಆಗುತ್ತೆ. 1,35,000 ರೂಪಾಯಿ ಫೈನಲ್ ಹೇಳಿದ್ದಾರೆ. ಅದ್ರಲ್ಲಿ ನಿಮ್ಗೆ 75,000 ರೂಪಾಯಿ ಲೋನೇ ಆಗುತ್ತೆ. ಇನ್ನು ಬರೀ 55,000 ರೂಪಾಯಿ ತಂದ್ರೆ ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೋದು. ಟಾಟಾ ಜಿಪ್ ಮತ್ತೆ ಡಿ ಬಾಸ್ ಅಂತಾನು ಇದೆ. ನೋಡ್ತಾ ಇರ್ಬೋದು. ಇದು ಡಿ ಬಾಸ್ ಅವ್ರ ಅಭಿಮಾನಿ ಅಂತ ಕೂಡ ಗಾಡಿ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ. ಇದು ಕೂಡ ಬಾಡಿ ಲೈನ್ ಆಗ್ಲಿ ನಿಮ್ಗೆ ತೋರಿಸ್ಕೊಡ್ತೀವಿ. ಬಾಡಿ ಲೈನ್ ಕೂಡ, ಟೈರ್ ಕೂಡ ನೀವು ನೋಡ್ತಾ ಇರ್ಬೋದು. ತುಂಬಾನೇ ಚೆನ್ನಾಗಿದೆ. ತೊಟ್ಟಿ ಕೂಡ ತೋರಿಸ್ಕೊಡ್ತೀವಿ. ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಒಂದು ಚಿಕ್ಕ ಬಜೆಟ್ ರೈಟ್ ಅಂತಾನೆ ಹೇಳ್ಬೋದು. ಯಾರ್ಯಾರು ಕಮ್ಮಿ ಬಜೆಟ್ ಅಲ್ಲಿ ವೆಹಿಕಲ್ ಹುಡುಕ್ತಾ ಇದ್ರಿ ಮೈಸೂರಿನ ಲಕ್ಕಿ ಸ್ಟಾರ್ ಆಟೋಗೆ ಬನ್ನಿ ಅಂತ ತಿಳಿಸ್ಕೊಡ್ಬೋದು. ಈ ಗಾಡಿನೂ ಒಂದು ಒಳ್ಳೆ ಪ್ರೈಸ್ಗೆ ಸಿಗ್ತಾ ಇದೆ ನಿಮ್ಗೆ. ನೋಡ್ತಾ ಇರ್ಬೋದು. ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ. ಎಕ್ಸ್ಟ್ರಾ ಸ್ಟೆಪ್ನಿ ಕೂಡ ಇದೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ಯಾರ್ಯಾರು ಕಮ್ಮಿ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾ ಇದ್ರಿ ಇವ್ರ ಹತ್ರ ಒಂದು ಒಳ್ಳೆ ಗಾಡಿ ಸಿಗ್ತದೆ ಅಂತ ಹೇಳ್ಬೋದು.
ಆದಷ್ಟು ಬೇಗ ಬಂದು ಒಂದು ಒಳ್ಳೆ ದುಡಿಮೆ ಮಾಡೋಕ್ಕೆ ಗಾಡಿ ತಗೊಂಡೋಗ್ಬೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಇಲ್ಲೊಂದು 3 ವೀಲರ್ ಗೂಡ್ಸ್ ವೆಹಿಕಲ್ ಕೂಡ ನೋಡ್ತಾ ಇರ್ಬೋದು. ಇವ್ರ ಹತ್ರ ತುಂಬಾನೇ ಗೂಡ್ಸ್ ವೆಹಿಕಲ್ 3 ವೀಲರ್ ತುಂಬಾನೇ ಇರುತ್ತೆ, 4 ವೀಲರ್ ಕೂಡ ಸಿಗುತ್ತೆ. ನಿಮ್ಗೆ ಯಾವ ಗಾಡಿ ಬೇಕೋ ಆ ಗಾಡಿ ತರಿಸ್ಕೊಳಕ್ಕೂ ರೆಡಿ ಇರ್ತಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಯಾವ ಮಾಡಲ್ ಸರ್ ಇದು? ಸರ್ 2018 ಇದು. 2018. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ ಗಾಡಿ ಇದು. ಗಾಡಿ ಎಷ್ಟು ರನ್ ಆಗಿದೆ ಇದು? ರನ್ ಒಂದು 55,000 ಹೊಡಿದೆ. 55,000 ರನ್ ಆಗಿದೆ. ಇದು ಈ ಗಾಡಿ ಕೂಡ ನೋಡ್ತಾ ಇರ್ಬೋದು. 3 ಟೈರ್ ಕೂಡ ತುಂಬಾನೇ ನ್ಯೂ ಟೈರ್ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದ್ರೆ ಮೈಲೇಜ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮ್ಗೆ ಆರಾಮಾಗಿ ಸಿಟಿಲಿ ಓಡಾಡೋರಿಗೆ ಒಂದು 25 ಅಂತೂ ಪಕ್ಕ ಕೊಡುತ್ತೆ 3 ವೀಲರ್ ಗೂಡ್ಸ್ ವೆಹಿಕಲ್ಗಳು. ಆರಾಮಾಗಿ ದುಡಿಮೆ ಮಾಡ್ಕೋಬಹುದು. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು 175 ಅದು. 1,75,000. FC ಇನ್ಶೂರೆನ್ಸ್ ಫ್ರೆಶ್ ಇದು. FC ಇನ್ಶೂರೆನ್ಸ್ ಫ್ರೆಶ್ ಕೂಡ ಇದೆ ಅಂತೆ. ಸರ್ ನಮ್ಮ ವ್ಯೂವರ್ಸ್ಗೆ ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್. ಒಂದು ಫೈನಲ್ ಪ್ರೈಸ್ 175 ಕೊಡ್ತೀನಿ ಸರ್. 2 ಲ್ಯಾಕ್ ನಡೀತಾ ಇತ್ತು, 175 ನಾನು ಕೊಡ್ತೀನಿ. 170. ಸರ್ ಇವಾಗ ಈ ಗಾಡಿಗೆ ಲೋನ್ ಎಷ್ಟಾಗುತ್ತೆ ಸರ್? 90,000 ಮಾಡ್ಕೊಡ್ತೀನಿ. 90,000 ಲೋನೇ ಮಾಡ್ಕೊಡ್ತೀರಾ? 90,000 ರೂಪಾಯಿ ಲೋನೇ ಆಗುತ್ತೆ. 1,75,000 ರೂಪಾಯಿ ಹೇಳಿದ್ದಾರೆ. ಅಲ್ಲಿಗೆ 90,000 ಲೋನೇ ಆಗುತ್ತೆ. ಇನ್ನು ಮಿಕ್ಕಿದ ಅಮೌಂಟ್ ಒಂದು ಆರಾಮಾಗಿ ಗಾಡಿ ತಗೋಬೇಕು ಅನ್ನೋರು ಆದಷ್ಟು ಬೇಗ ನೀವು ಶೋರೂಮ್ ಬಂದು ತಗೊಳ್ಳಿ. ಇಷ್ಟೊಂದು ಇಲ್ಲಿ 3 ವೀಲರ್ ಗೂಡ್ಸ್ ವೆಹಿಕಲ್ ನೋಡ್ತಾ ಇರ್ಬೋದು. K11. ಹಾಗಾದ್ರೆ ಇದು ಮಂಡ್ಯ ವೆಹಿಕಲ್ ಇದು. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು 2019 BS4 ವೆಹಿಕಲ್ ಇದು. 2019 BS4. ಅಂದ್ರೆ ಎಷ್ಟು ರನ್ ಆಗಿದೆ ಸರ್ ವೆಹಿಕಲ್ ಇದು? ಸರ್ ಒಂದ್ ಏನ್ 24,000 ಓಡಿರ್ಬೇಕು ಅಷ್ಟೇನೆ ಸರ್. ಜಾಸ್ತಿ ಏನ್ ರಿಫ್ಯೂಸ್ ಆಗಿಲ್ಲ ಗಾಡಿ. ಗಾಡಿ ತುಂಬಾ ಚೆನ್ನಾಗೈತೆ. FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಐತೆ. 9 ತಿಂಗಳು ಇನ್ಶೂರೆನ್ಸ್ ಐತೆ. 1.5 ವರ್ಷ FC ಐತೆ. BS4 ಫುಲ್ ಡಿಮ್ಯಾಂಡ್ ಐತೆ ಬಜಾರಲ್ಲಿ. ಗಾಡಿ ಐತೆ ನೋಡಿ ಸರ್, ತುಂಬಾ ಚೆನ್ನಾಗಿ ನೋಡ್ತಾ ಇರ್ಬೋದು. ಈ ಗಾಡಿ ಕೂಡ ನೋಡ್ಬೋದು. ಟೈರ್ ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ. ಫ್ರಂಟ್ ಟೈರು ಹೊಸ ಟೈರ್ ಇದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಟೈರು. ನಿಮ್ಗೆ ಒಂದು 70% ಟೈರ್ ಇದೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು, ಕೂಡ ನೋಡಿ ಸರ್ ಇದು. ಯಾಕಂದ್ರೆ ಇಂಜಿನ್ ಕೂಡ ತೋರಿಸ್ಕೊಡ್ತೀವಿ, ನೋಡ್ತಾ ಇರ್ಬೋದು. ಯಾಕಂದ್ರೆ ನೀವು ಯಾವ್ದೇ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಬೇಕಾದ್ರೆ ಇವ್ರ ಹತ್ರ ಚೆಕ್ ಮಾಡಿಸ್ಕೊಂಡು ತಗೋಬಹುದು ಗಾಡಿ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸುಮ್ಮನೆ ಹೊಸ ಗಾಡಿ ತಗೊಂಡ್ರೆ ಕೆಲವರು ಬಾಡಿ ಕಟ್ಸೋದು ಅದೆಲ್ಲ ಇರುತ್ತೆ. ಯಾಕಂದ್ರೆ ಸ್ವಲ್ಪ ಕಡಿಮೆ ದುಡ್ಡಲ್ಲಿ ತಗೋಬೇಕು ಅನ್ನೋರು ಆರಾಮಾಗಿ ಇವ್ರು ಶೋರೂಮ್ ಅಲ್ಲಿ ಬಂದು ತಗೋಬಹುದು. ಗಾಡಿ ಕೂಡ ನೋಡ್ತಾ ಇದ್ದೀರಾ, ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಅಲ್ಲಿ ಹೇಗಿರುತ್ತೆ ಗಾಡಿ ಅದೇ ರೀತಿ ಇದೆ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಅವ್ರ ತರ ತಿಳಿಸ್ಕೋಣ. ನಮ್ ತವ ತಕೊಂಡಿರೋರು ಶೋರೂಮ್ ತಗೊಳ್ಳೋದು ಒಂದೇ, ಆಚೆ ತಗೊಳ್ಳೋದು ಒಂದೇ ಸರ್ ಇದು. ಸರ್ ಹಾಗಾದ್ರೆ ಒಂದು ಬಂಪರ್ ಪ್ರೈಸ್ ತಿಳಿಸಿ ಸರ್ ಇದು. ಸರ್ ಫೈನಲ್ 195 ಕೊಡ್ತೀನಿ. 1,95,000 ರೂಪಾಯಿಗೆ ನಿಮ್ಗೆ 2019 ಮಾಡೆಲ್ 120 ಲೋನೇ ಆಗುತ್ತಂತೆ. ಇನ್ ಮಿಕ್ಕಿದ್ದು ಆರಾಮಾಗಿ ಕೊಟ್ಬಿಟ್ಟು ಡೌನ್ ಪೇಮೆಂಟ್ ಕೊಟ್ಬಿಟ್ಟು ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೋದು. 1,95,000 ರೂಪಾಯಿಗೆ ಫೈನಲ್ ಆಗುತ್ತೆ ನಿಮ್ಗೆ ವಿತ್ ಫುಲ್ ಟ್ಯಾಂಕ್ ಡೀಸೆಲ್. ಕಸ್ಟಮರ್ ಬನ್ನಿ, ಒಂದ್ಸತಿ ವಿಸಿಟ್ ಮಾಡಿ. ರಿಟರ್ನ್ ಹೋಗಲ್ಲ ನೀವು. 100% ಹೇಳ್ತಾ ಇದೀನಿ, ರಿಟರ್ನ್ ಹೋಗಲ್ಲ. ಯಾಕಂದ್ರೆ ಕಂಡೀಷನ್, ಗುಡ್ ಕಂಡೀಷನ್ ವೆಹಿಕಲ್ ಇದು ತಿಳಿಸ್ಕೊಡ್ತಾ ಇದಾರೆ. ಮತ್ತೆ ಇವ್ರ ಹತ್ರ ವೆಹಿಕಲ್ ತಗೊಳ್ಳೋರಿಗೆ ಫುಲ್ ಟ್ಯಾಂಕ್ ಡೀಸೆಲ್ ವಿತ್ ಟ್ರಾನ್ಸ್ಫರ್ ಕೂಡ ಫ್ರೀ ಇರುತ್ತೆ. ಯಾರ್ಯಾರು ಸರ್ ಏನ್ ಸರ್ ಇವತ್ತು ನಿಮ್ ಶೋರೂಮ್ ಅಲ್ಲಿ ಬರೀ ಆಪೆ ಗಾಡಿಗಳು ತುಂಬಾ ಇದಾವೆ? ಹ್ಞೂ ಸರ್, ಆಪೆದೇ ಡಿಮ್ಯಾಂಡ್ ಇರೋದು. ಆಪೆ ಗಾಡಿಗಳು ಚೆನ್ನಾಗಿ ಹೋಗ್ತಾ ಐತೆ. ಎಲ್ಲ ಕಂಡೀಷನ್ ಗಾಡಿಗಳು, ವೆಹಿಕಲ್ಸ್ ಗಳು ಇಕ್ಕಿರ್ತೀವಿ ನಾವು. ಅದರಿಂದ ಎಲ್ಲ ಕಸ್ಟಮರ್. ಯಾವ ಮಾಡೆಲ್ ಸರ್ ಹಾಗಾದ್ರೆ ಇದು? ಸರ್ ಇದು 2015 ಮಾಡಲ್ ಇದು. 15. ಇದೆಷ್ಟು ರನ್ ಆಗಿದೆ ಸರ್ ಗಾಡಿ? ರನ್ ಇದು 42,000 ಹೊಡಿತೆ. 42,000 ಓಡಿದೆಯಂತೆ ಗಾಡಿ ಕೂಡ. ಇದು ಕೂಡ ನೋಡ್ತಾ ಇರ್ಬೋದು. 3 ಹೊಸ ಟೈರ್ ಇದೆ. 3 ಹೊಸ ಟೈರ್ ಇದೆ. ಗಾಡಿ ಕೂಡ ನೋಡ್ತಾ ಇರ್ಬೋದು. ನಿಮ್ಗೆ ಇದು ಈ ಗಾಡಿಲಿ ಟಿಂಕರಿಂಗ್ ಕೆಲಸ ಆಗ್ಲಿ ಮತ್ತೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಯಾವುದೇ ರೀತಿ ಇಲ್ಲ. ಒಂದು ಪೇಂಟಿಂಗ್ ಕೆಲಸ ಆಗ್ಲಿ ಯಾವುದೇ ರೀತಿ ಇಲ್ಲ. ಒಂದು ಡೆಂಟು ಕೂಡ ಯಾವುದೇ ರೀತಿ ಇಲ್ಲ. ತೋರಿಸ್ಕೊಡ್ತೀವಿ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಕೂಡ ತೊಟ್ಟಿ ಕೂಡ ತೋರಿಸ್ಕೊಡ್ತೀವಿ. ಬ್ಯಾಕ್ ಸೈಡ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಅತಿ ಕಮ್ಮಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ತಗೋಬೇಕು ಅನ್ನೋರು ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ರಿ ತಗೋಬಹುದು ಅಂತ ಹೇಳ್ಬೋದು. ಇದೊಂದು ಬೆಸ್ಟ್ ಪ್ರೈಸ್ ತಿಳಿಸಿ ಸರ್. ಇದು ಕೂಡ ನಿಮ್ಗೆ 135ಗೆ ಕೊಡ್ತೀನಿ. ಬ್ಯಾಟ್ರಿ ವಸ್ತು, ಇನ್ಶೂರೆನ್ಸ್ ವಸ್ತು, FC ವಸ್ತು, ಎಲ್ಲ ಪ್ರತಿಯೊಂದು ವಸ್ತು. 1,35,000 ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ಆಪೆ ಗಾಡಿ ಸಿಗ್ತಾ ಇದೆ. 3 ವೀಲರ್ ಒಂದು ಒಳ್ಳೆ ಬಿಸ್ನೆಸ್ಗೆ ಅಂತಾನೆ ಹೇಳ್ಬೋದು. ಸ್ವಂತ ದುಡಿಮೆ ಮಾಡೋರ್ಗೆ ಆದಷ್ಟು ಬೇಗ 70,000 ಫೈನಾನ್ಸ್ ಬೇಕಾದ್ರೆ ಹಾಕಿಸ್ಕೊಡ್ತೀನಿ. ಓಕೆ ಸರ್ ಇದು 2016 ಮಾಡಲು. ಇದ್ರದ್ದು ಕೂಡ FC ಇನ್ಶೂರೆನ್ಸ್ ಹೊಸದು ಬರ್ತದೆ. 75,000 ಲೋನ್ ಐತದೆ. 1,40,000 ರೂಪಾಯಿ ಪ್ರೈಸ್ ಹೇಳ್ತಾ ಇದ್ದೀನಿ ಸರ್. ಇದು 1,40,000 ರೂಪಾಯಿ ಫೈನಲ್ ಹೇಳ್ತಾ ಇದ್ದಾರೆ. 75,000 ರೂಪಾಯಿ ಲೋನೇ ಆಗುತ್ತೆ. ಈ ಗಾಡಿನೂ ಕೂಡ ನೋಡ್ತಾ ಇರ್ಬೋದು. 3 ಟೈರು ನಿಮ್ಗೆ ಹೊಸ ಟೈರೇನೆ. ಗಾಡಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ. ನಿಮ್ಗೆ ಯಾವ್ದು ಒಂದು ಡೆಂಟ್ ಆಗ್ಲಿ, ಒಂದು ಟಿಂಕರಿಂಗ್ ಕೆಲಸ ಆಗ್ಲಿ ಯಾವುದೇ ರೀತಿ ಇರಲ್ಲ. ತುಂಬಾನೇ ಚೆನ್ನಾಗಿದೆ ಗಾಡಿ. ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ತಿಳಿಸ್ಕೊಟ್ಟಿದ್ದಾರೆ. 1,35,000. ಅದ್ರಲ್ಲಿ ನಿಮ್ಗೆ ಒಂದು 75,000 ರೂಪಾಯಿ ಲೋನೇ ಆಗುತ್ತೆ. ಒಂದು K09 ಮೈಸೂರು ವೆಹಿಕಲ್ ಟಾಟಾಸ್ ಕೂಡ ನೋಡ್ತಾ ಇರ್ಬೋದು. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು 2014 ಮಾಡಲ್. ಇದು ಟಾಟಾ ಎಸ್ HT ಲೇಟೆಸ್ಟ್ ಶೇಪ್. ಇದು FC ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ. 2 ಟೈರ್ ಮುಂದ್ಗಡೆ MRF ಹೊಸಾದ್ ಬರುತ್ತೆ.
ಗಾಡಿ ಸೆಕೆಂಡ್ ಓನರ್ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗೈತೆ ನೋಡಿ ಸರ್. ಎಷ್ಟು ರನ್ ಆಗಿದೆ ಸರ್ ವೆಹಿಕಲ್ ಇದು? ಸರ್ 65,000 ಏನು ರನ್ ಆಗೈತೆ. 65,000 ಗಾಡಿ ಕೂಡ ನೋಡ್ತಾ ಇರ್ಬೋದು, ತೋರಿಸ್ಕೊಡ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂತ. ಯಾಕಂದ್ರೆ 4 ವೀಲರ್ ಟಾಟಾ ಎಸ್ ಹುಡುಕ್ತಾ ಇರೋರು ಇವ್ರ ಶೋರೂಮ್ ಅಲ್ಲಿ ಒಂದು ಒಳ್ಳೆ ಗಾಡಿನೇ ಇದೆ ಅಂತ ಹೇಳ್ಬೋದು. ನಿಮ್ಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಯಾವುದೇ ರೀತಿ ನಿಮ್ಗೆ ಒಂದು ಟಿಂಕರಿಂಗ್ ಕೆಲಸ ಆಗ್ಲಿ, ಸ್ಕ್ರಾಚಸ್ ಆಗ್ಲಿ ಈ ಗಾಡಿ ಕೂಡ ಇಲ್ಲ. ತುಂಬಾನೇ ಚೆನ್ನಾಗಿದೆ. ಮೈಸೂರು ವೆಹಿಕಲ್ ಸೆಕೆಂಡ್ ಓನರ್. ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ 220 ಕೊಡ್ತೀನಿ ಸರ್. 2,20,000 ರೂಪಾಯಿಗೆ. 2,20,000 ರೂಪಾಯಿ ಕೊಡ್ತೀನಿ ಫೈನಲ್. 2,20,000 ರೂಪಾಯಿಗೆ ನಿಮ್ಗೆ ಟಾಟಾ ಎಸ್ ಕೂಡ ಸಿಗ್ತಾ ಇದೆ 4 ವೀಲರ್. ಸರ್ ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? 170 ಲೋನ್ ಹಾಕ್ಸ್ಕೊಡ್ತೀನಿ ಸರ್. 170 ಬರೀ 50,000 ರೂಪಾಯಿ ಡೌನ್ ಪೇಮೆಂಟ್ ತಗೊಂಡ್ಬನ್ನಿ, ಗಾಡಿ ತಗೊಂಡೋಗಿ. ಮತ್ತೆ ಇಲ್ಲಿ KH09 ಮತ್ತೊಂದು ಮೈಸೂರು ವೆಹಿಕಲ್ ಅಂತಾನೆ ಹೇಳ್ತಾ. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು ಮೈಸೂರು ವೆಹಿಕಲ್ ಆಲ್ಫಾ ಪ್ಲಸ್. ಇದು ಗಾಡಿ ತುಂಬಾ ಚೆನ್ನಾಗೈತೆ, ಸೆಕೆಂಡ್ ಓನರ್. ಇದೂನು 2017 ಮಾಡಲ್. ಬರೀ 1.5 ಲಕ್ಷ ರೂಪಾಯಿ ಕೊಡ್ತೀನಿ. ಇದು 2017 ಇನ್ಶೂರೆನ್ಸ್ ಎಲ್ಲ ಫ್ರೆಶ್, ಬ್ಯಾಟ್ರಿ ಹೊಸದು, ಟೈರ್ ಗಳು ಗುಡ್ ಕಂಡೀಷನ್ ಐತೆ, ಯೆಲ್ಲೋ ಕಲರ್, ತುಂಬಾ ಚೆನ್ನಾಗೈತೆ ಗಾಡಿ. ನೋಡ್ತಾ ಇದ್ದೀರಾ ಈ ಗಾಡಿ ಲೈಕ್ ಮಾಡೋರು 3 ಟೈರ್ ಕೂಡ ನೋಡಬಹುದು. 3 ಟೈರ್ ತುಂಬಾನೇ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ತೊಟ್ಟಿ ಕೂಡ ತೋರಿಸ್ಕೊಡ್ತೀವಿ. ಬ್ಯಾಕ್ ಸೈಡ್ ತೊಟ್ಟಿ ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ನಿಮ್ಗೆ ಒಂದು ಟಿಂಕರಿಂಗ್ ಕೆಲಸನೂ ಈ ಗಾಡಿ ಕೂಡ ಯಾವುದೇ ರೀತಿ ಇರಲ್ಲ. ಇವ್ರ ಹತ್ರ ತಗೊಳ್ಳೋ ಪ್ರತಿಯೊಂದು ಗಾಡಿನೂ ತುಂಬಾನೇ ಚೆನ್ನಾಗಿದೆ. ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನ್ ಪ್ರೈಸ್ ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು 1.5 ಲಕ್ಷ. 1.5 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ. ಟ್ರಾನ್ಸ್ಫರ್, ಫುಲ್ ಟ್ಯಾಂಕ್ ಡೀಸೆಲ್. ಸರ್ ಅಂದ್ರೆ ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್? 75,000 ರೂಪಾಯಿ ಲೋನ್ ಹಾಕ್ಸ್ಕೊಡ್ತೀನಿ. 75,000 ಲೋನ್ ಆಗುತ್ತೆ. ಇನ್ ಮಿಕ್ಕಿದಷ್ಟೇ ನೀವು ಇದ್ ಮಾಡ್ಕೋಬೇಕು ಡೌನ್ ಪೇಮೆಂಟ್. ಆರಾಮಾಗಿ ಈ ಗಾಡಿನ ತಗೊಳ್ಳೋ ಒಂದು ಐಡಿಯಾ ಇರೋರು ಬೇಗ ಬಂದು ತಗೋಬೇಕು ಅಂತಾನೆ ಹೇಳ್ಬೋದು. ಮತ್ತೊಂದು K40 ಎಲ್ಲಿ ಸರ್ ರಿಜಿಸ್ಟ್ರೇಷನ್ ಇದು? ಸರ್ ಇದು ಚಿಕ್ಕಬಳ್ಳಾಪುರ. ಸರ್ ಯಾವ ಮಾಡಲ್ ಸರ್ ಇದು? 2021. 21. ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ ಏನ್ ಒಂದು 12,000 ರನ್ನಿಂಗ್ ಆಗಿರ್ಬೋದು. 12,000 ಬರೀ 12,000 ರನ್ ಆಗಿದೆ. ಈ ಗಾಡಿ ಕೂಡ ನೋಡ್ತಾ ಇರ್ಬೋದು. ಟೈರ್ ಎಲ್ಲ ನಿಮ್ಗೆ 3 ಟೈರ್, ಒಂದು 70 ಇಂದ 80% ಟೈರ್ ಇದೆ. ಶೋರೂಮ್ ಅಲ್ಲಿ ಹೇಗ್ ಬತ್ತು ಒರಿಜಿನಾಲಿಟಿ ಗಾಡಿ ಹಾಗೆ ಇದೆ. ನಿಮ್ಗೆ ಯಾವ್ದೇ ರೀತಿ ಒಂದು ಡೆಂಟ್ ಆಗ್ಲಿ ಯಾವುದೇ ರೀತಿ ಇಲ್ಲ. ಒಂದು ಶೋರೂಮ್ ಪೇಂಟ್ ಅಲ್ಲೇ ಇದೆ. ಮತ್ತೆ ಇದು LD ಗಾಡಿ. ಇದು ಆಪೆಲ್ಲೇ ಒಂದ್ ಸ್ವಲ್ಪ LD ಅಂತಾನೆ ಹೇಳ್ಬೋದು. LD ಪ್ಲಸ್ ಅಂತೆ. ತೊಟ್ಟಿ ತುಂಬಾ ಉದ್ದ ಬರುತ್ತೆ, ಅಗಲನೂ ಬರುತ್ತೆ. ಇದು ಗಾಡಿ ಕೂಡ ನೋಡ್ತಿದ್ದೀರಾ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಪರ್ಚೇಸ್ ಮಾಡೋರು ಬಾಡಿ ಒಂದು ಕಟ್ಸ್ಕೊಂಡು ಆರಾಮಾಗಿ ದುಡಿಮೆ ಮಾಡೋ ಅಂಥದ್ದು. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಬರೀ 210 ಕೊಡ್ಬಿಡ್ತೀನಿ. 2,10,000. 2,10,000 ಗೆ ಕೊಡ್ತಾ ಇದ್ದಾರೆ. ಲೋನ್ ಆದ್ರೆ ಎಷ್ಟಾಗುತ್ತೆ ಸರ್ ಇದಕ್ಕೆ? 1 ಲಕ್ಷ ಲೋನ್ ಹಾಕ್ಸ್ಕೊಡ್ತೀನಿ. 1 ಲಕ್ಷ ಲೋನೇ ಆಗುತ್ತೆ. 1,10,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಬೇಕು. 2021 ಮಾಡಲು 2,10,000 ರೂಪಾಯಿ ಹೇಳಿದ್ದಾರೆ. ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. ಇದಕ್ಕೆ ಯಾರ್ಯಾರು ಆಪೆ ವೆಹಿಕಲ್ ಅಲ್ಲಿ ಈ ಗಾಡಿ ಕೂಡ ಹುಡುಕ್ತಾ ಇದ್ರೆ ಮಾಡಲ್ ಗಾಡಿ ಸಿಗ್ತಾ ಇದೆ ನಿಮ್ಗೆ. ಮತ್ತೊಂದು ಇಲ್ಲಿ KH09 ಮೈಸೂರು ವೆಹಿಕಲ್. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು 2018 ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಒಂದು 40,000 ಓಡಿರ್ಬೋದು ಸರ್. 40,000 ಗಾಡಿ ಕೂಡ ಇದು ಕೂಡ ನೋಡ್ತಾ ಇರ್ಬೋದು. 3 ಟೈರ್ ತುಂಬಾ ನ್ಯೂ ಟೈರ್ ಆಗಿದೆ. ಟೈರ್ ಐತೆ, ಗುಡ್ ಕಂಡೀಷನ್, ಬ್ಯಾಟ್ರಿ ಐತೆ, FC ಕೂಡ ರನ್ನಿಂಗ್ ಐತೆ, ಇನ್ಶೂರೆನ್ಸ್ ಪ್ರೈಸ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗೈತೆ. ಏನ್ ಪ್ರೈಸ್ ಮಾಡ್ತಿದ್ದೀರಾ? ಸರ್ ಬರೀ 180 ಕೊಡ್ತೀನಿ ಸರ್. 180. 120 ಲೋನ್ ಹಾಕ್ಸ್ಕೊಡ್ತೀನಿ ಸರ್. ಇದಕ್ಕೆ 1,80,000 ಹೇಳ್ತಾ ಇದಾರೆ. 120 ಲೋನೇ ಮಾಡ್ಕೊಡ್ತಾರಂತೆ. ಈ ಗಾಡಿನೂ ಅಷ್ಟೇ ತುಂಬಾ ಫ್ರೀ ಆಫ್ ಟ್ರಾನ್ಸ್ಫರ್. ಇದಕ್ಕೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಡ್ತೀನಿ. ಇದಕ್ಕೆ ಕೆಲ್ಸ್ಕೊಡ್ತಾ ಇದಾರೆ. ಸಂಕ್ರಾಂತಿ ಆಫರ್ ಅಂತ ಹೇಳ್ಬಿಟ್ಟು ಅವ್ರ ಶೋರೂಮ್ ಕಡೆಯಿಂದ ಫುಲ್ ಟ್ಯಾಂಕ್ ಡೀಸೆಲ್ ವಿತ್ ಟ್ರಾನ್ಸ್ಫರ್ ಫ್ರೀ ಅಂತಾನೆ. ಯಾರ್ಯಾರು ಒಂದು 3 ವೀಲರ್ ಒಂದು ಸ್ವಂತ ದುಡಿಮೆಗೆ ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ ಅಲ್ಲಿ ಬಂದು ಒಂದು ಒಳ್ಳೆ ಗಾಡಿ ತಗೋಗಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದು ಜೀತೋ ವೆಹಿಕಲ್ ನೋಡ್ತಾ ಇರ್ಬೋದು. ಈ ಗಾಡಿ ತುಂಬಾ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವರು ಮೈಲೇಜ್ಗೆ ಒಳ್ಳೆ ವೆಹಿಕಲ್ ಇದು 4 ವೀಲರ್. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಮಹೇಂದ್ರ ಜೀತೋ 2019 ಮಾಡಲ್. 19 ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಚೆನ್ನಾಗಿದೆ ಸರ್ ಇದು? ಸರ್ 71,000 ಹೊಡೈತೆ. 71. ಈ ಗಾಡಿ ಬಗ್ಗೆನೂ ತೋರಿಸ್ಕೊಡ್ತೀವಿ ನಿಮ್ಗೆ. ನೋಡ್ತಾ ಇರ್ಬೋದು. 4 ಹೊಸ ಟೈರ್ ಐತೆ, FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಐತೆ. ಗಾಡಿ ತುಂಬಾ ಚೆನ್ನಾಗೈತೆ ನೋಡಿ ಸರ್. ನೋಡ್ತಾ ಇರ್ಬೋದು. 4 ಟೈರ್ ಹೊಸ್ತಿದೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಕೂಡ ತೊಟ್ಟಿ ಕೂಡ ತೋರಿಸ್ಕೊಡ್ತಾ ಇದೀವಿ. ತುಂಬಾನೇ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಅವ್ರ ಹತ್ರನೇ ಒಂದು ಬಂಪರ್ ಪ್ರೈಸಿಂಗ್ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಬರೀ 320 ಕೊಡ್ತೀನಿ. 2.5 ಲಕ್ಷ ಲೋನ್ ಹಾಕ್ಸ್ಕೊಡ್ತೀನಿ. 3,20,000 ಹೇಳ್ತಾ ಇದಾರೆ. 2.5 ಲಕ್ಷ ರೂಪಾಯಿ ನಿಮ್ಗೆ ಲೋನೇ. BS4 ಇಂಜಿನ್. BS4. BS6 ಅಲ್ಲ, BS4 ಇಂಜಿನ್ ಇದು. ನಿಮ್ಗೆ ವಿತ್ ಮತ್ತೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಡೀಸೆಲ್ ಕೂಡ ಇರುತ್ತೆ. ಟ್ರಾನ್ಸ್ಫರ್ ಕೂಡ ಇರುತ್ತೆ. ಟ್ರಾನ್ಸ್ಫರ್ ಕೂಡ ಫ್ರೀ. ಮತ್ತೆ ಇವ್ರ ಹತ್ರ ಒಂದು ಟಾಟಾ ಜಿಪ್ ಕೂಡ ಇದೆ. ಈ ವೆಹಿಕಲ್ ಅಲ್ಲಿ ಏನು ಸ್ಪೆಷಲ್ ಅಂತಂದ್ರೆ ಆರಾಮಾಗಿ ಒಂದು ಹೋಟ್ಲು ನಡೆಸೋರ್ಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ವಿತ್ ಫಿಟೆಡ್. ಯಾಕಂದ್ರೆ ಒಂದು ಫಸ್ಟ್ ಆಗಿ ಒಂದು ಸಿಂಪಲ್ ಆಗಿ ಮಾಡ್ಕೊಳ್ಳೋರಿಗೆ ಫಿಟೆಡ್ ಕೂಡ ನೋಡ್ತಾ ಇರ್ಬೋದು. ಆರಾಮಾಗಿ ಎಲ್ಲ ಅವರ ಸ್ಪೆಷಾಲಿಟಿ ಕೂಡ ಮಾಡಿಸಿದ್ದಾರೆ.
ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ತರಿಸಿದ್ದಾರೆ ಇದೆಲ್ಲ. ಯಾಕಂದ್ರೆ ತಗೊಂಡೋಗೋರು ಇನ್ವೆಸ್ಟ್ ಮಾಡೋಂಥದ್ದೆಲ್ಲ ಏನಿರಲ್ಲ. ನೋಡ್ತಿದ್ದೀರಾ, ಒಂದು ಸಣ್ಣ ಪುಟ್ಟ ಹೋಟ್ಲು ಬಿಸ್ನೆಸ್ಗೆ, ಟೀ ಅಂಗಡಿ ಆಗಲಿ, ಒಂದು ಫುಡ್ ತಿಂಡಿ ಗಿಂಡಿ ಮಾಡೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಯಾವ ಮಾಡಲ್, ಏನ್ ಕೋಟಿಂಗ್ ಸರ್ ಇದು? ಸರ್ ಇದು 2013 ಮಾಡಲ್ ಇದು 2013. ಟಾಟಾ ಜಿಪ್. ಅದ್ರಲ್ಲಿ ಕ್ಯಾಂಟೀನ್ ಮಾಡಿಸಿರೋದು ನಾನೇ, ನಮ್ದೇ ಫ್ಯಾಬ್ರಿಕೇಶನ್ ಐತೆ, ನಾವೇ ಮಾಡಿಸಿರೋರು. ಇದು FC ಇನ್ಶೂರೆನ್ಸ್ ಏನು ಬರಲ್ಲ ಸರ್ ಇದಕ್ಕೆ. 1,80,000 ರೂಪಾಯಿ ಕೊಡ್ತೀನಿ ವಿತ್ ಫಿಟೆಡ್ ವಾಟರ್ ಟ್ಯಾಂಕ್ ಕೂರಿಸಿ SS ಪ್ಲಸ್ MS ಎಲ್ಲ ಐತೆ ಗಾಡಿಯಲ್ಲಿ. ಈ ತುಂಬಾ ಗಾಡಿಲಿ ಚೆನ್ನಾಗಿದೆ. ಅವ್ರು ಹೇಳ್ತಾರ ಪ್ರಕಾರ FC ಇನ್ಸೂರೆನ್ಸ್ ಸ್ವಲ್ಪ ಇರಲ್ಲ ಸರ್. 1,80,000 ರೂಪಾಯಿಗೆ ನಿಮಗೆ ಗಾಡಿ ಏನಿದೆ ಇಲ್ಲಿ ಫಿಟೆಡ್ ಕ್ಯಾಂಟೀನ್ ತರ 1,80,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ ಸರ್. ಇವಾಗ ಇನ್ಸೂರೆನ್ಸ್ ಮತ್ತೆ FC ಇಲ್ಲ ಅಂತಿದ್ದೀರಾ, ಇವಾಗ ಅವ್ರ ಕಸ್ಟಮರ್ ಕಟ್ಕೊಡಿ ಸರ್ ಬೇಕೇ ಬೇಕು ಅಂತಂದ್ರೆ ಒಂದ್ 10,000 ರೂಪಾಯಿ ಜಾಸ್ತಿ ಕೊಟ್ರೆ ಕಟ್ಕೊಡ್ತೀವಿ ಸರ್. ಹೇಳ್ತಾ ಇದಾರೆ. ಒಂದು 10,000 ರೂಪಾಯಿ ಅಲ್ಲಿಗೆ 1,90,000 ರೂಪಾಯಿಗೆ ನಿಮ್ಗೆ ಈ ಗಾಡಿ FC ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ. ಇತ್ತು ಟ್ಯಾಂಕ್ ಕೂಡ ಸಿಗುತ್ತೆ, ನೋಡ್ತಾ ಇರ್ಬೋದು. ಅವರು ಇಲ್ಲಿ ವಾಟರ್ ಟ್ಯಾಂಕ್ ಕೂಡ ಹಾಕ್ಸ್ಕೊಡ್ತಾರಂತೆ. ಗಾಡಿ ಯಾರ್ಯಾರು ಒಂದು ಕ್ಯಾಂಟೀನ್ ಅಲ್ಲಿ ಹುಡುಕ್ತಾ ಇದ್ರಿ, ಆರಾಮಾಗಿ ದುಡಿಮೆ ಮಾಡೋರಿಗೆ, ಒಂದು ಹೋಟ್ಲು ಬಿಸ್ನೆಸ್ ಮಾಡೋರಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಮತ್ತೊಂದು ಜೀತೋ ವೆಹಿಕಲ್ ನೋಡ್ತಾ ಇರ್ಬೋದು ಸರ್. ಯಾವ ಮಾಡಲ್ ಸರ್ ಇದು? ಸರ್ ಇದು ಮಹೇಂದ್ರ ಜಿತೋ 2017 ಮಾಡಲ್. ಇದು FC ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ, 4 ಹೊಸ ಟೈರ್ ಐತೆ, ಹೊಸ ಬ್ಯಾಟ್ರಿ ಬರುತ್ತೆ, ಆಂಗ್ಲರ್ ಬಾಡಿ ಎಲ್ಲ ಹೊಸದಾಗಿ ಕಟ್ಟೈತೆ. ಗಾಡಿ ತುಂಬಾ ಚೆನ್ನಾಗೈತೆ, ಶೋರೂಮ್ ಮೇಂಟೈನ್ ವೆಹಿಕಲ್ ಇದು. ಸರ್ ಎಷ್ಟನೇ ಓನರ್ ಇದು? ಸರ್ ಇದು ಬಂದು ಸೆಕೆಂಡ್ ಓನರ್ ಇದು ಗಾಡಿ. ಸೆಕೆಂಡ್ ಓನರ್. FC ಗಾಡಿ ಇನ್ಶೂರೆನ್ಸ್ ಫ್ರೆಶ್ ಇದಕ್ಕೆ. ಈ ಗಾಡಿ ಕೂಡ ನೋಡ್ತಾ ಇದ್ದೀರಾ, ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಬಾಡಿ ಕೂಡ ಹೊಸದಾಗಿ ಕರ್ಸ್ಕೊಂಡಿದ್ದಾರೆ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಬರೀ 2,70 ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗೈತೆ ಗಾಡಿ. 2,70,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ. ಯಾವ ಮಾಡಲ್ ಸರ್ ಇದು? ಸರ್ 2017 6.5 ತೊಟ್ಟಿ ಇದು. 2017 ಮಾಡಲು 2,70,000 ರೂಪಾಯಿ 2,70,000 ರೂಪಾಯಿಗೆ ಅಂದ್ರೆ ಲೋನ್ ಎಷ್ಟಾಗುತ್ತೆ ಸರ್ ಇದು? 170 180 ಲೋನೇ ಹಾಕ್ಸ್ಕೊಡ್ತೀನಿ ಸರ್. 1,80,000 ಲೋನೇ ಆಗುತ್ತೆ. ಇನ್ ಮಿಕ್ಕಿದಷ್ಟೇ ಡೌನ್ ಪೇಮೆಂಟ್ ಮಾಡಬೇಕು. ಯಾರೇ ಜೀತೋ ವೆಹಿಕಲ್ ಹುಡುಕ್ತಾ ಇದ್ರೆ ಈ ಗಾಡಿ ಕೂಡ ಇವರಲ್ಲಿ ಅವೈಲೇಬಲ್ ಇದೆ. ಲಾಸ್ಟ್ ವೆಹಿಕಲ್ ನಿಮ್ ಕಡೆಯಿಂದ ಬಂದ್ರೆ ಇನ್ನೂ 10,000 ರೂಪಾಯಿ ಕಮ್ಮಿ ಕೊಡ್ಬಿಡ್ತೀನಿ ಸರ್. ಇನ್ನೂ 10,000 ರೂಪಾಯಿ ಡಿಸ್ಕೌಂಟ್ ಕೂಡ ಮಾಡಿಸ್ಕೊಡ್ತಾರೆ. ಈ ಸಂಕ್ರಾಂತಿ ಆಫರ್ ಅಂತ ಹೇಳಿ ಫುಲ್ ಟ್ಯಾಂಕ್ ಡೀಸೆಲ್ ಕೂಡ ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಫರ್ ಚಾರ್ಜ್ ಕೂಡ ಅವೈಲೇಬಲ್ ಇರುತ್ತೆ. ಆದಷ್ಟು ಬೇಗ ಬಂದು ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಗಾಡಿ ತಗೋಗಿ ಅಂತಾನೆ ಹೇಳ್ಬೋದು.